ಇನ್ನು ಆ ಸಂಭಾಷಣೆ ಅಥವಾ ಡೈಲಾಗ್ ಅನ್ನು ನೋಡಿದ್ರಿ, ಇದು ದರ್ಶನ್ ನಟಿಸಿರುವಂಥ ಬುಲ್ಬುಲ್ ಸಿನಿಮಾದ ಡೈಲಾಗ್ ಅಂತ ಇದೆ. ಬುಲ್ಬುಲ್ ಚಿತ್ರದ ಸೀನನ್ನು ರೀಕ್ರಿಯೇಟ್ ಮಾಡಿರೋದು ರಕ್ಷಕ್. ದರ್ಶನ್ ಮತ್ತು ರಚಿತಾರಾಮ್ ಅಭಿನಯದ ಬುಲ್ಬುಲ್ ಸಿನಿಮಾದಲ್ಲಿ ಇದೇ ಡೈಲಾಗ್ ಅನ್ನು ಬಳಸಲಾಗಿದೆ 2013ರಲ್ಲಿ. ಅದನ್ನೇ ಈಗ ಈ ರಕ್ಷಕ ರೀಕ್ರಿಯೇಟ್ ಮಾಡಿರೋದು ಅನ್ನೋ ಮಾಹಿತಿಯು ಕೂಡ ಈಗ ಸಿಗ್ತಾ ಇದೆ. ರಕ್ಷಕ್ ಯಾವುದೋ ಒಂದು ರಿಯಾಲಿಟಿ ಶೋನಲ್ಲಿ ಹೇಳಿರುವಂಥ ಆ ಡೈಲಾಗ್ ಏನಿದೆ ಅದು ಈಗ ವಿವಾದಕ್ಕೆ ಗುರಿಯಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ, ರಕ್ಷಕ್ ಬುಲೆಟ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ. ಆದರೆ ಈ ಡೈಲಾಗ್ ಎಲ್ಲಿಂದ ಬಂದಿದ್ದು ಅಂತ ನೋಡಿದರೆ ಪಕ್ಕದಲ್ಲಿ ನೋಡ್ತಾ ಇದ್ದೀರಲ್ಲ, ಆ ಬುಲ್ಬುಲ್ ಸಿನಿಮಾದಲ್ಲಿ ದರ್ಶನ್ ಈ ಡೈಲಾಗನ್ನು ಹೇಳಿರೋದು. ಅಂದರೆ ಆ ಸಿನಿಮಾದಲ್ಲಿ ಬಳಕೆಯಾಗಿರುವಂಥ ಡೈಲಾಗ್ ಇದು ಅಥವಾ ಸಂಭಾಷಣೆ ಇದು. ಅದನ್ನೇ ಇಲ್ಲಿ ರೀಕ್ರಿಯೇಟ್ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ರಕ್ಷಕ್ ಬುಲೆಟ್ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ, ಮತ್ತೊಂದೆಡೆ ಪೊಲೀಸ್ ಆಯುಕ್ತರಿಗೂ ಕೂಡ ದೂರನ್ನು ಕೊಡಲಾಗಿದೆ. ಕ್ರಮ ಕೈಗೊಳ್ಳಿ, ದೇವರ ಹೆಸರನ್ನು ಅವಹೇಳನಕಾರಿಯಾಗಿ ಬಳಸಲಾಗಿದೆ, ದೇವರಿಗೆ ಅವಮಾನ ಮಾಡುವಂಥ ಕೆಲಸಗಳಾಗಿದೆ ಅನ್ನೋ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕ್ರಮಕ್ಕೆ ಒತ್ತಾಯ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೇರ ಸಂಪರ್ಕದಲ್ಲಿ. ಶಿವಕುಮಾರ್, ಇಲ್ಲಿ ಯಾರು ಹೆಂಗೆ ಬಳಸಿದ್ರು ಅನ್ನೋದು ಮುಖ್ಯ ಅಲ್ಲ, ಈ ಡೈಲಾಗ್ ಬರೆದವನು, ಡೈಲಾಗ್ ಹೇಳಿದವನು ಇಬ್ಬರಿಗೂ ಟ್ರೀಟ್ಮೆಂಟ್ನ ಅಗತ್ಯ ಇದೆ ಅಂತ ಅನ್ಸುತ್ತೆ. ಇವರ ಚಟಕ್ಕೋಸ್ಕರ ದೇವರ ಹೆಸರನ್ನ ಬಳಸೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ. ರಕ್ಷತ್, ಹಿಂದೂಪರ ಮುಖಂಡ ಮಹೇಶ್ ಅವರು ಇವತ್ತು ಸದ್ಯ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಅವರನ್ನ ಭೇಟಿಯಾಗಿ ರಕ್ಷಕ್ ಬುಲೆಟ್ ವಿರುದ್ಧವಾಗಿ ದೂರನ್ನು ಕೂಡ ಕೊಟ್ಟಿದ್ದಾರೆ. ಖಾಸಗಿ ವಾಹಿನಿಯ ರಿಯಾಲಿಟಿ ಶೋ ಒಂದರಲ್ಲಿ ರಕ್ಷಕ್ ಬುಲೆಟ್ ನಾಡ ಅಧಿದೇವತೆ ಚಾಮುಂಡೇಶ್ವರಿ ಅವರನ್ನ ಅವಹೇಳನ ಮಾಡಿದ್ದಾರೆ ಅಂತೇಳಿ ಆತ ಏನು ರಿಯಾಲಿಟಿ ಶೋ ಅಲ್ಲಿ ಭಾಗಿಯಾಗಿದ್ದಾನೆ ಅದರ ಫುಟೇಜ್ ಸಮೇತವಾಗಿ ದೂರನ್ನು ಕೊಟ್ಟಿರುವಂಥದ್ದು. ಇಲ್ಲಿ ಇವರು ಆರೋಪ ಏನಂತ ಹೇಳಿದ್ರೆ, ಇವರು ಕೊಟ್ಟಂತ ಹೇಳಿಕೆ ಜೊತೆಗೆ ರಿಯಾಲಿಟಿ ಶೋ ಅಲ್ಲಿ ಬಂದಂತ ಮಾತುಗಳು ಹಿಂದೂ ಕುಲಕ್ಕೆ ಒಂದು ಕೆಟ್ಟ ರೀತಿಯಾದಂಥ ಮೆಸೇಜ್ ಹೋಗ್ತಿದೆ. ಹೀಗಾಗಿ ಆ ಕಾರ್ಯಕ್ರಮದ ರೈಟರ್ ಯಾರಿದ್ದಾರೆ, ಬರಹಗಾರರು, ನಿರ್ದೇಶಕರು, ಇವರನ್ನ ಕರೆಸಿ ವಿಚಾರಣೆ ಮಾಡಬೇಕು ಅಂತೇಳಿ ಸದ್ಯಕ್ಕೆ ದೂರು ದಾಖಲಾಗಿರುವಂಥದ್ದು ಒಂದು ಕಡೆ. ಮತ್ತೊಂದು ಕಡೆ ರಕ್ಷಕ್ ಬುಲೆಟ್ ಬಳಕೆ ಮಾಡಿದಂಥ ಡೈಲಾಗ್ ಏನಿದೆ ಅದು ಈ ಹಿಂದೆ 2013ರಲ್ಲಿ ನಟ ದರ್ಶನ್ ಅಭಿನಯದ ಬುಲ್ಬುಲ್ ಸಿನಿಮಾದ ಸೀನ್ನ ರೀಕ್ರಿಯೇಟ್ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಆಗಿರುವಂಥ ಕೃತ್ಯ ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಸದ್ಯ ಏನು ಕಮಿಷನರ್ ದಯಾನಂದ್ ಅವ್ರಿಗೆ ಹಿಂದೂಪರ ಹೋರಾಟಗಾರ ಮಹೇಶ್ ಅವರು ದೂರನ್ನು ಕೊಟ್ಟಿದ್ದಾರೆ. ಆ ದೂರನ ಅನ್ವಯವಾಗಿ ಸದ್ಯ ಆ ಘಟನೆ ನಡೆದಂಥ ಕೃತ್ಯ ನಡೆದಿರುವಂಥ ಸ್ಥಳ ಏನು ಬರುತ್ತೆ ಅದರ ವ್ಯಾಪ್ತಿಗೆ ಬರುವಂಥ DCP ಅವರಿಗೆ ಈ ಒಂದು ಕಂಪ್ಲೇಂಟನ್ನು ಫಾರ್ವರ್ಡ್ ಮಾಡುವಂಥ ಕೆಲಸವನ್ನು ಕಮಿಷನರ್ ದಯಾನಂದ್ ಮಾಡ್ತಾರೆ. ಮುಂದಿನ ಹಂತಗಳಲ್ಲಿ ಇವರೆಲ್ಲರಿಗೂ ಕೂಡ ನೋಟಿಸನ್ನು ಕೊಟ್ಟು ವಿಚಾರಣೆ ಮಾಡಲಿಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂಥದ್ದು. ರಕ್ಷತ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.